ಇನ್ನು ಕನ್ನಡದ ಅದ್ಭುತವಾದಂಥ ನಟ ಮತ್ತು ಅತಿ ದೊಡ್ಡ ನಟ ಅಂತ ಕೂಡ ಹೇಳ್ಬೋದು. ನೀವು ನಾಗರಾವ್ ಸಿನಿಮಾದಲ್ಲೂ ಕೂಡ ನಾಯಕನಾಗಿ ಕೂಡ ಕಾಣಿಸಿಕೊಂಡಿದ್ದಂಥ ಅತಿ ದೊಡ್ಡ ನಟ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಿರೋಂಥದ್ದು. ಹೌದು, ಚಿತ್ರರಂಗಕ್ಕೆ ಮತ್ತೊಂದು ಬರಸಿಡಿಲೆ ಬಂದಿರುವಂಥದ್ದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಸಿನಿಮಾ ರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಕೂಡ ಛಾಪನ್ನು ಮೂಡಿಸಿದಂಥ ಮತ್ತು ಸಾಕಷ್ಟು ಸುಮಾರು 290ಕ್ಕೂ ಅಧಿಕ ಸಿನಿಮಾಗಳಲ್ಲೇ ನಾಯಕನಾಗಿ ಕೂಡ ಕಾಣಿಸಿಕೊಂಡಿದ್ದಂಥ ಅತಿ ದೊಡ್ಡ ನಟ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಬಂದಿರೋಂಥದ್ದು. ಹಾಗಾದ್ರೆ ಯಾರಪ್ಪ ಈ ನಟ ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರಲ್ಲ, ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತ ಹೇಳ್ಬೋದು. ಯಜಮಾನ, ಸೂರ್ಯವಂಶ, ಜಮೀನ್ದಾರರು, ನಾಗರಾವು ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಹಾಗೂ ಸೌಮ್ಯ ಸ್ವಭಾವದ ನಟ ಅಂತಲೂ ಕೂಡ ವಿಷ್ಣುವರ್ಧನ್ ಹೆಸರು ತೆಗೆದುಕೊಂಡಿದ್ದರು. ತೀವ್ರ ಹೃದಯಘಾತವಾಗಿ ಮಲಗಿದಂಥ ಜಾಗದಲ್ಲಿ ಕೊನೆಯ ಸದ್ಯ ಹೋಟೆಲ್ನಲ್ಲಿ ವಿಶ್ರಾಂತಿ ಮಾಡಲು ಅಂತ ಶೂಟಿಂಗ್ ಮುಗಿಸಿಕೊಂಡು ಬಂದು ಮಲಗಿದ್ದಾರೆ. ಮಲಗಿದ ಸಂದರ್ಭದಲ್ಲಿ ಬೆಳಗ್ಗೆ ಎದ್ದು ಎಷ್ಟೊತ್ತಾದರೂ ಡೋರ್ ತೆಗೆದರೆ ನೋಡಿ ಅಲ್ಲೇ ಇದ್ದಂಥ ಲೈಟ್ ಬಾಸ್ಗಳೆಲ್ಲ ಹೋಗಿ ಡೋರ್ ತೆಗೆದು ನೋಡಿದಾಗ ಅವ್ರ ಹೃದಯಘಾತದಿಂದ ಸಾವನ್ನಪ್ಪಿಗೆ ತುಂಬ ಟೈಮೇ ಆಗೋಗಿತ್ತು ಅಂತ ಹೇಳಲಾಗಿರೋದು. ಸದ್ಯ ವಿಷ್ಣುವರ್ಧನ್ ಅವರ ಸಾವಿನಿಂದಾಗಿ ಇಡೀ ಕನ್ನಡ ಚಿತ್ರರಂಗವೇ ಕರ್ನಾಟಕವೇ ಕಂಬನಿ ಮಿಡಿದಿದೆ ಅಂತಲೇ ಹೇಳ್ಬೋದು. ದುರಾತ್ಮಕ್ಕೆ